ಹೆಂಗಸರಿಗೆ ಸಂಭೋಗ ಮಾಡುವ ಆಸೆಯಾದಾಗ 3 ಸೂಚನೆಗಳು ಕೊಡುತ್ತಾರೆ. ವಿಡಿಯೋದಲ್ಲಿರುವ ಮಾಹಿತಿ ತುಂಬಾ ಉಪಯುಕ್ತವಾಗಿರಲಿದೆ, ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಭೂಮಿಯ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಭೋಗದ ಮೇಲೆ ಬಯಕೆಯಾಗಿ ಆಗುತ್ತೆ. ವಿಶೇಷವಾಗಿ ಹೆಂಗಸರಿಗೆ ಬಯಕೆ ಆದಾಗ ಈ 3 ಸೂಚನೆ ಕೊಡುತ್ತಾರೆ. 1. ಹೆಂಗಸರಿಗೆ ಸಂಭೋಗದ ಬಯಕೆ ಆದಾಗ ಬೆಳಗ್ಗೆ ಬೇಗನೆ ಎದ್ದು ಉತ್ಸಾಹದಿಂದ ಸ್ನಾನ ಮುಗಿಸಿ, ಗಂಡನಿಗೆ ಇಷ್ಟವಾದ ಬಟ್ಟೆಗಳನ್ನು ಧರಿಸಿ, ಪ್ರೀತಿಯಿಂದ ಅವರಿಗಾಗಿ ವಿಶೇಷವಾದ ತಿಂಡಿ ತಿನಿಸುಗಳನ್ನು ರೆಡಿ ಮಾಡಿ ಇಟ್ಟಿರುತ್ತಾಳೆ. ಗಂಡನಿಗೆ ಅವರೇ ವಿಶೇಷವಾದ ಹಾರೈಕೆ ಮಾಡಿ, ಪ್ರೀತಿಯಿಂದ ಹೊಟ್ಟೆ ತುಂಬಾ ತಿಂಡಿ ತಿನಿಸುಗಳನ್ನು ಕೊಟ್ಟು ಉಪಚಾರ ಮಾಡುತ್ತಾಳೆ. ಆಗಲೇ ತಿಳಿದುಕೊಳ್ಳಬೇಕು ಅವಳಿಗೆ ಸಂಭೋಗದ ಬಯಕೆಯಾಗಿದೆ ಅಂತ. ಇಲ್ಲಿ ಪ್ರೀತಿ, ಕಾಳಜಿ, ಉತ್ಸಾಹದ ಭಾವನೆಗಳು ಅಡಗಿವೆ. 2 ಮಹಿಳೆಯರಿಗೆ ಸೆಕ್ಸ್ ಬಯಕೆ ಆದಾಗ ಸಂಜೆ ಗಂಡನಿಗೆ ಮನೆಗೆ ಬೇಗ ಬರಲು ಹೇಳುತ್ತಾಳೆ. ನಿಮಗಾಗಿ ವಿಶೇಷ ಅಡುಗೆ ರೆಡಿ ಮಾಡಿ ಇಟ್ಟಿರುತ್ತೇನೆ, ಇವತ್ತು ಬೇಗ ಮನೆ ಕಡೆಗೆ ಬನ್ನಿ ಅಂತ ಹೇಳುತ್ತಾಳೆ. ಗಂಡನಾದವನಿಗೆ ಹೆಂಡತಿಯಾದವಳು ಇಷ್ಟು ರಿಕ್ವೆಸ್ಟ್ ಮಾಡಿ ಮನೆ ಕಡೆಗೆ ಬೇಗ ಬನ್ನಿ ಅಂತ ಹೇಳುತ್ತಿದ್ದಾಳೆ ಅಂದ್ರೆ ಅವಳಿಗೆ ಸಂಭೋಗದ ಆಸೆಯಾಗಿದೆ ಅಂತ ತಿಳಿದುಕೊಳ್ಳುವುದರಲ್ಲಿ ಗಂಡನಾದವನು ಸಮಯ ವ್ಯರ್ಥ ಮಾಡಬಾರದು. ಇಲ್ಲಿ ಆತುರ, ಪ್ರೀತಿಯ, ನಿರೀಕ್ಷೆಯ ಭಾವನೆಗಳು ಅಡಗಿವೆ. 3 ಹೆಂಡತಿಯಾದವಳು ಪದೇ ಪದೇ ಗಂಡನ ಮುಖದ ಮೇಲೆ ಕೈಯಾಡಿಸುವುದು, ನಾಚಿಕೆಯಿಂದ ಹತ್ತಿರ ಬಂದು ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದು, ಲವಲವಿಕೆಯಿಂದ ಮುಗುಳುನಗುತ್ತಾ ಗಂಡನ ಜೊತೆ ಹುಡುಕಾಟ ಆಡುವುದು ಮಾಡುತ್ತಿದ್ದರೆ ಗಂಡನಿಗೆ ಬೇಗ ಅರ್ಥ ಆಗಬೇಕು ತಮ್ಮ ಹೆಂಡತಿಗೆ ಸಂಭೋಗ ಮಾಡುವ ಬಯಕೆಯಾಗಿದೆ ಅಂತ. ಈ ತರಹದ ಸೂಚನೆಗಳನ್ನು ಪತ್ನಿಯಾದವರು ಕೊಡುತ್ತಿದ್ದರೆ ಅವರಿಗೆ ಸಂಭೋಗದ ಆಸೆಯಾಗಿದೆ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ನಾಚಿಕೆ, ಪ್ರೀತಿ, ಕಾತರದ ಭಾವನೆಗಳು ಅಡಗಿವೆ. ಈ ಮಾಹಿತಿ ನೀಡುವ ಉದ್ದೇಶ ಏನು ಅಂದ್ರೆ ಹೆಂಡತಿಯಾದವಳು ತನ್ನ ಕಾಮದ ಬಯಕೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನೇರವಾಗಿ ಗಂಡನಿಗೆ ಆ ಮಾತುಗಳನ್ನು ಹೇಳುವುದಿಲ್ಲ, ಬದಲಿಗೆ ವಿಶೇಷ ಸೂಚನೆಗಳ ಮೂಲಕ ಗಂಡನಿಗೆ ಅರ್ಥ ಮಾಡಿಸಲು ಬಯಸುತ್ತಾಳೆ. ಅಂತಹ ಸಂದೇಶಗಳನ್ನು ಗಂಡನಾದವನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಮಯ ವ್ಯರ್ಥ ಮಾಡದೆ ಹೆಂಡತಿಗೆ ಬೇಕಾದಂತಹ ಸುಖ ನೀಡಬೇಕು. ಆಗ ಮಾತ್ರ ಒಂದು ಸಂಸಾರ ಸುಖವಾಗಿ ಸಾಗುತ್ತದೆ. ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.